ನೋಡಿ ಕಾಣಿಸ್ತಿದ್ಯಾ? ಗೌರ್ಮೆಂಟ್ ಆಫ್ ಹರಿಯಾಣ ಮಾರಾಟ ಬಡವರಿಗೆ ಸಿಕ್ಕಿದಂಗೆ ಮಾರಾಟ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಆಫ್ ಪಂಜಾಬ್ ಸರ್ಕಾರಿ ಅಕ್ಕಿ ದಪ್ಪ ಇರೋ ಅಕ್ಕಿನ ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡಿ ಇವರು. ವೀಕ್ಷಕರೇ, ವರ್ಲ್ಡ್ ಫೇಮಸ್ ಅಕ್ಕಿ ಸುಬ್ಬಣ್ಣನ ಅಕ್ರಮ ಫ್ಯಾಕ್ಟರಿಗೆ ನ್ಯೂಸ್21 ಕನ್ನಡದ ವರದಿಗಾರರು ತೆರಳಿ ಕಾಂಗ್ರೆಸ್ ಸರ್ಕಾರದ 500 ಕೋಟಿಯ ಹಗರಣವನ್ನ ನಿಮ್ಮ ಮುಂದೆ ಚಿತ್ರಿಸಿಕೊಂಡು ಬಂದಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರು ಮತ್ತು ಆಹಾರ ಇಲಾಖೆಯವರು ತಲೆ ತಗ್ಗಿಸುವಂತೆ ರಾಜಾರೋಷವಾಗಿ ಅಕ್ರಮ ಫ್ಯಾಕ್ಟರಿ ನಡೆಯುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಆಹಾರ ಇಲಾಖೆಯ ಹೆಗ್ಗಣಗಳಿಂದ ಕಾಕಿ ತೊಟ್ಟಿರುವ ಕಳ್ಳರಿಂದ ಅಕ್ಕಿ ಸುಬ್ಬಣ್ಣನ ಅಕ್ರಮ ಫ್ಯಾಕ್ಟರಿಯಲ್ಲಿ 60 ರೂಪಾಯಿ ಅಕ್ಕಿಯಾಗಿ ಬದಲಾಗುತ್ತೆ. ಇನ್ನು ಪ್ರತಿದಿನ ಸುಮಾರು 1 ಕೋಟಿಯ ಬೆಲೆಯ ಅಕ್ಕಿಯನ್ನ ಬಡವರಿಗೆ ಸೇರಬೇಕಾದ ಅಕ್ಕಿಯನ್ನ ಆಹಾರ ಇಲಾಖೆ ಕೆಲವು ಅಧಿಕಾರಿಗಳು ಇದೇ ಫ್ಯಾಕ್ಟರಿಗೆ ಮಾರಿಕೊಳ್ಳುತ್ತಿದ್ದಾರೆ. ನೋಡಿ ಕಾಣಿಸ್ತಿದ್ಯಾ? ಗೌರ್ಮೆಂಟ್ ಆಫ್ ಹರಿಯಾಣ ಗೌರ್ಮೆಂಟ್ ಆಫ್ ಪಂಜಾಬ್ ನೋಡಿ ಮಾಡಿದ್ದೀವಿ. ಸರ್ಕಾರದ ಅಕ್ಕಿನ ಇವರು ಮಾರಾಟ ಬಡವರಿಗೆ ಸಿಕ್ಕಿದಂಗೆ ಮಾರಾಟ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಆಫ್ ಪಂಜಾಬ್ ಗೌರ್ಮೆಂಟ್ ಆಫ್ ಪಂಜಾಬ್ ಏನು ಹೇಳ್ಬೇಕು? ನೋಡಿ ಲಕ್ಷ ಗಟ್ಟಲೆ ದುಡಿಮೆ, ಇವರು ಕೋಟಿ ಗಟ್ಟಲೆ ದುಡಿಮೆ ಮಾಡ್ತಾ ಇದ್ದಾರೆ. ಬಡವರು ಹೊಟ್ಟೆ ಮೇಲೆ ಹೊಡೆದು ಇವರು ಬಡವರು ಹೊಟ್ಟೆ ಮೇಲೆ ಹೊಡೆದು ಕೋಟಿ ಗಟ್ಟಲೆ ದುಡ್ಡು ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ನಮ್ಮ ಸರ್ಕಾರದ ಕರ್ನಾಟಕದ ಎಲ್ಲಿದ್ದಾರೆ ನೋಡಿ ಬ್ರ್ಯಾಂಡ್ ನೋಡಿ ಇಲ್ಲಿ ಅಕ್ಕಿಯನ್ನ ಪಾಲಿಶ್ ಮಾಡಿ ಬ್ರಾಂಡೆಡ್ ಹೆಸರಿನಲ್ಲಿ ಕೆಜಿಗೆ 60 ರೂಪಾಯಿಯಂತೆ ಮಾರಾಟ ಮಾಡಿ ಕೋಟಿ ಹಣ ಲೂಟಿ ಮಾಡ್ತಾ ಇದ್ದಾರೆ. 2 ವರ್ಷದಿಂದ ಅಕ್ರಮ ಫ್ಯಾಕ್ಟರಿ ನಡೀತಾ ಇದೆ. ಮಾದನಾಯಕನಹಳ್ಳಿ ಪೊಲೀಸರು ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ. ಇನ್ನು ಆಹಾರ ಇಲಾಖೆಯವರು ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಬಡವರಿಗೆ ಸೇರಬೇಕಾದ ಅಕ್ಕಿ ಓಪನ್ ಮಾರ್ಕೆಟ್ನಲ್ಲಿ ಮಾರಾಟ ಆಗ್ತಾ ಇದೆ. 500 ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಅಕ್ಕಿ ಫ್ಯಾಕ್ಟರಿಯಲ್ಲಿ ಬ್ರಾಂಡೆಡ್ ಅಕ್ಕಿಯಾಗಿ ಬದಲಾಗಿದೆ. ವೀಕ್ಷಕರೇ, ಬಡವರಿಗೆ ಎಂತ ರೀತಿ ಮಾಡ್ತಾ ಬಡವರಿಗೆಲ್ಲ ಅಕ್ಕಿ ಸಿಗಬೇಕು ಎಲ್ಲಿ ಸಿಗುತ್ತೆ? ಸಿದ್ದರಾಮಯ್ಯ ಅನ್ನಭಾಗ್ಯ ಮಾಡಿದ್ರೆ ಅನ್ನಭಾಗ್ಯ ಎಲ್ಲಿ ಹೋಗ್ತಾ ಇದೆ? ಯಾವ ಬಡವ್ರಿಗೆ ಹೋಗ್ತಿದೆ? ಯಾರಿಗೆ ಹೋಗ್ತಾ ಇದೆ ಅನ್ನಭಾಗ್ಯ? ಅನ್ನಭಾಗ್ಯ ಯಾರಿಗೆ ಹೋಗ್ತಾ ಇದೆ? ಬಡವ್ರಿಗೆ ಹೋಗ್ತಾ ಇದೆ, ಇವ್ರು ಬರ್ತಾ ಇದೆ. ಸ್ಪೀಡ ಪಾಲಿಶ್ ಮಾಡಿದಾರೆ ಅಂದ್ರೆ ಸ್ಪೀಡ ಪಾಲಿಶ್ ಮಾಡ್ತಾರೆ ಅಕ್ಕಿನ. ಆ ಮಿಷಿನ್ ಅಕ್ಕಿ ನೋಡಿ ಇಲ್ಲಿ ಬರ್ತಾ ಇದೆ, ಪಾಲಿಶ್ ಆಗಿ ಬಡವರಿಗೆ ಸೇರ್ಬೇಕಾಗಿರೋ ಅಕ್ಕಿನ ಇವರು ಪಾಲಿಶ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಸರ್ಕಾರ ಏನು ಮಾಡ್ತಾ ಇದೆ? ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ವಾ? ಆರೋಗ್ಯ ಇಲಾಖೆ ಏನು ಮಾಡ್ತಿದೆ? ಆಹಾರ ಮತ್ತು ಸರಬರಾಜು ಇಲಾಖೆ ಬಡವ ಜನಗಳಿಗೆ ಅಂತ ಕೊಡ್ಬೇಕಾದ್ರೆ ಇವರು ಎಂತ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರು ದುಡ್ಡಿಗೆ ಸ್ವಾರ್ಥ. ಬಡವರಿಗೆ ಎಲ್ಲಿ ಅಕ್ಕಿ ಸಿಗ್ಬೇಕಾದ್ರೆ ಎಲ್ಲಿ ಸಿಗುತ್ತೆ? ಸಿದ್ದರಾಮಯ್ಯ ಅನ್ನಭಾಗ್ಯ ಮಾಡಿದ್ರೆ ಅನ್ನಭಾಗ್ಯ ಎಲ್ಲಿ ಹೋಗ್ತಾ ಇದೆ? ಯಾವ ಬಡವ್ರಿಗೆ ಹೋಗ್ತಿದೆಯಾ? ಯಾರಿಗೆ ಹೋಗ್ತಾ ಇದೆ ಅನ್ನಭಾಗ್ಯ? ಅನ್ನಭಾಗ್ಯ ಯೋಜನೆ ಯಾರಿಗೆ ಹೋಗ್ತಾ ಇದೆ? ಬಡವ್ರಿಗೆ ಹೋಗ್ತಾ ಇದೆಯಾ? ಇವ್ರು ಬರ್ತಾ ಇದೆ. ಸರ್ಕಾರಿ ಅಕ್ಕಿನ ನ್ಯಾಯ ಬೆಲೆ ಬಡವರಿಗೆ ಸಿಗಬೇಕಾಗಿರೋ ಅಕ್ಕಿನ ಇಲ್ಲಿ ಇವರು ತಗೊಂಡ್ಬಂದು ಮಾರಾಟ ಮಾಡ್ತಾ ಇದ್ದಾರೆ. ಗಂಗಾವತಿ ಬ್ರ್ಯಾಂಡ್ ಅಂತೆ ನೋಡಿ, ಬ್ರ್ಯಾಂಡ್ಗಳು ವೀಟ್ ಫ್ಲೇವರ್ ನೋಡಿ. ಸರ್ಕಾರಿ ಅಕ್ಕಿ ದಪ್ಪ ಇರೋ ಅಕ್ಕಿನ ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡಿ ಇವರು. ಈ ಬಡವ್ರು ತಿನ್ನಕ್ಕೆ ಅಂತ ಅಕ್ಕಿ ಕೊಟ್ರೆ ಇವರು ಮಾರಾಟ ಮಾಡ್ಕೊಂಡು ಕೂತಿದ್ದಾರೆ ನೋಡಿ. ನಾವು ಬಂದ್ವಿ ಅಂತ ಇವಾಗ ಮಿಷಿನ್ ಆಫ್ ಮಾಡೋದು, ಅದು ಮಿಷಿನ್ ಆನ್ ಮಾಡೋದಿತ್ತು ನೋಡಿ. ಇವ್ರು ಯಾವ ರೀತಿ ಪ್ಯಾಕೆಟ್ ಮಾಡಿ ಮಾಡ್ತಾ ಇದ್ದಾರೆ ಇಲ್ಲಿ. ಎಲ್ಲ ಬ್ರ್ಯಾಂಡೆಡ್ ನೋಡಿ. ಈ ಅಕ್ಕಿ ಹೆಂಗಿರುತ್ತೆ, ಯಾವ ರೀತಿ ಮಾಡ್ತಾರೆ ನೋಡಿ. ಇದಕ್ಕೆ ವ್ಯತ್ಯಾಸ
ಸರ್ಕಾರಿ ಅಕ್ಕಿನ ಯಾವ ರೀತಿ ಪಾಲಿಶ್ ಮಾಡ್ತಾರೆ ಅಂತ. ಕಾಂತೇವ ಫೋನ್ ಓನರ್. ಇನ್ನು ಸತತ 1 ತಿಂಗಳಿನಿಂದ ನ್ಯೂಸ್ 21 ಕನ್ನಡದ ವರದಿಗಾರರು ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಅಕ್ಕಿ ಎಲ್ಲಿಂದ ಬರುತ್ತೆ, ಅದು ಎಲ್ಲಿಗೆ ಹೋಗಿ ತಲುಪುತ್ತೆ, ಅಕ್ರಮ ದಂಧೆಯಲ್ಲಿ ಶಾಮೀಲ್ ಆಗಿರುವ ಪೊಲೀಸ್ ಅಧಿಕಾರಿಗಳು, ಆಹಾರ ಇಲಾಖೆ ಅಧಿಕಾರಿಗಳು ಯಾರು ಎನ್ನುವ ಮಾಹಿತಿ ಕೂಡ ದಾಖಲೆಗಳ ಸಮೇತ ಲಭ್ಯವಾಗಿದೆ. ದಕ್ಷ ಅಧಿಕಾರಿ ಎಂದು ಖ್ಯಾತಿ ಗಳಿಸಿರುವ ಐಜಿಪಿ ಲಾಬುರಾಮ್ ರವರು ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು ತುಂಬಾ ಆಶ್ಚರ್ಯವಾಗಿದೆ. ಇನ್ನು ನಾವು ಸಂಗ್ರಹಿಸಿರುವ ಎಲ್ಲ ಮಾಹಿತಿಯನ್ನ ಸರ್ಕಾರದ ಮಟ್ಟದಲ್ಲಿ ಸಂಬಂಧಪಟ್ಟವರಿಗೆ ತಲುಪಿಸಿ ಅಕ್ರಮ ಚಟುವಟಿಕೆಗಳನ್ನು ನಿಲ್ಲಿಸಿ ಬಡವರಿಗೆ ಸಿಗಬೇಕಾದ ಅಕ್ಕಿ ಸಿಗುವವರೆಗೂ ನಮ್ಮ ಕಾರ್ಯವನ್ನ ಮುಂದುವರಿಸುತ್ತೇವೆ. ಮಾತಾಡ್ತೀವಿ ಬನ್ನಿ ಸರ್. ಲೋಕೇಶ್ ಸರ್ ನಾನು ಹೇಳ್ಕೊಟ್ಟಿವನಿಂದ ನೀವು ಅಲ್ಲ ನ್ಯಾಯಬದ್ಧತೆ ಹೋಗ್ಬೇಕಾಗಿರೋ ಅಕ್ಕಿನ ನೀವು ಪಾಲಿಶ್ ಮಾಡಿ ಜನರಲ್ಲಿ 2,000 ಮಾರಾಟ ಮಾಡ್ತಿದ್ದೀರಲ್ಲ, ಅದ್ರ ಬಗ್ಗೆನೇ ಮಾತಾಡ್ತಾ ಇರೋದು ಸರ್. ತಾವು ಬರ್ತೀರಾ ಇಲ್ಲಿಗೆ? ಹಾಂ, ಅದನ್ನೇ ಮಾತಾಡ್ತಾ ಇರೋದು. ಹಾಂ, ಮಾತಾಡಿ. ಆಯ್ತು, ಕೇಳಿಸ್ಕೊತಾ ಇದ್ದೀನಿ. ಅಲ್ಲ ಸರ್, ನೀವು ಯಾಕೆ ಪಾಲಿಶ್ ಮಾಡ್ತಾ ಇದ್ದೀರಾ? ಸರ್ಕಾರಿ ಅಕ್ಕಿನ ಪಾಲಿಶ್ ಮಾಡೋದಕ್ಕೆ ಪರ್ಮಿಷನ್ ತಗೊಂಡಿದ್ದೀರಾ ನಾವು? ಇನ್ನೇನು ಮಾತಾಡಬೇಕು ಸರ್? ಮಿಷಿನ್ ಆನ್ ಮಾಡಲಿತ್ತು. ನೋಡಿ ಯಾವ ರೀತಿ ಪ್ಯಾಕೆಟ್ ಮಾಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಇದನ್ನ ಬ್ರ್ಯಾಂಡೆಡ್ ಮಾಡಿ ಮಾಡೋದು ಎಲ್ಲ ಬ್ರ್ಯಾಂಡೆಡ್. ನೋಡಿ ಈ ಅಕ್ಕಿ ಹೆಂಗಿರುತ್ತೆ, ಯಾವ ರೀತಿ ಮಾಡ್ತಾರೆ ನೋಡಿ. ಇದಕ್ಕೆ ಅಷ್ಟೇ ಸರ್. ಸರ್ಕಾರಿ ಅಕ್ಕಿನ ಯಾವ ರೀತಿ ಪಾಲಿಶ್ ಮಾಡ್ತಾರೆ ಅಂತ ನೋಡಿ ಸರ್. ಮೊದಲಿನ ಅಕ್ಕಿನ ಇದೆ. ರಾಜೇವ್ ಫೋನೇ ಓನರ್. ಹಲೋ ಹಲೋ ಹಲೋ, ನಮಸ್ತೆ ಹೇಳಿ. ಹಲೋ, ಮಾಡಿದೇನು ಕಳ್ತನ ಮಾಡಿದ್ರೆ ವ್ಯವಹಾರ ಎಲ್ಲ ಹಿಂದೆ ಇದ್ದಿದ್ದೆ. ಸಣ್ಣ ಪುಟ್ಟ ಬಂದಿದ್ದೀರ ಅಂತ ಪ್ರೀತಿಸ್ತೀವಿ. ವಿಶ್ವಾಸ ಯಾವ ಏನು ಕೋಟಿ ವೇಟ್ ಮಾಡೋಕ್ಕಾಗಲ್ಲ. ಇಲ್ಲ 10 ಕೋಟಿ ಅಕ್ಕಿ ಮಾಡಿಬಿಟ್ರೆ ನಮ್ಗೆ ಯಾರೋ ಫ್ರೀಯಾಗಿ ಕೊಡೋದಿಲ್ಲ. ನಾವು ತರಬೇಕಂತ 5 ರೂಪಾಯಿ 4 ರೂಪಾಯಿ ಕೊಟ್ಟು ನೀಡ್ತೀನಿ. 7 ರೂಪಾಯಿ ಮಾಡಬೇಕಷ್ಟೇ. ನಾವು ದಪ್ಪಕ್ಕೆ ತಗೊಂಡು ಸಣ್ಣಕ್ಕೆ ಮಾಡೋಕ್ಕಾಗಲ್ಲ. ಹುಡುಗನ ಹುಡುಗಿ ಮಾಡೋಕ್ಕಾಗತ್ತೆ. ಮಾತಾಡಿ ಏನಾಗ್ಬೇಕು? ನೀವು ಹೇಳ್ಬೇಕು ಇವಾಗ. ನೀವು ನಾವು ಕರೆಸಿದ್ದೀವಿ. ನೋಡಿ ಸುದ್ದಿ ನನಗೆ ಹುಷಾರಿಲ್ಲ. ನಾನು ಹಾಸ್ಪಿಟ್ಲಿಂದ ಬಂದಿದ್ದೀನಿ. ಅರ್ಧ ಅದೇನಿದೆ ಮಾತಾಡಂಗಿದೆ ಸಂತೋಷ. ನೀವು ಹೇಳ್ಬೇಕಣ್ಣ. ಏನು ಆಗ್ಬೇಕು? ಫಂಕ್ಷನ್ ಮಾಡ್ತಾ ಇದ್ದೀರಾ? ಅಕ್ಕಿ ಗಿಕ್ಕಿ ಬೇಕಾ? ಸಕ್ಕರೆ ಬೇಕಾ? ಎಣ್ಣೆ ಬೇಕಾ? ಯಾವ ದುಡ್ಡು ಬೇಕಾ? ಏನಾದ್ರು ಇದೆಯಾ? ಏನಾದ್ರು ಹೇಳ್ಬೇಕು. ಏನಿಲ್ಲ, ನಡೀತಾನೆ ಇರ್ತದೆ. ನಮ್ಮ ಕನ್ನಡದಲ್ಲಿ ಬೇಕಾದಷ್ಟು ಮಾಡ್ತಾನೆ ಇರ್ತೀವಿ. ವಿದ್ಯಾಸ ಏನೋ ಫೋನ್ ಮಾಡಿ ನಾವು ಮಠಕ್ಕೆ ಯಾವುದೋ 20 ಜನ ಅಕ್ಕಿ ಕೊಡೋಣ ದೇವಸ್ಥಾನ. ಈಗ ಬರೋದು 4-15 ನಿಮಿಷ ಮಾಡ್ತೀವಿ. ಬೇಕಾದಷ್ಟು ಜನ ಬರ್ತಾರೆ. ನಾವು ಇಲ್ಲ ಅಂತ ಹೇಳಲ್ಲ. ನಾವು ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ನಮಗೆ. ನಾವು ಬಂದವರು ಚೀಗೆ ಅನ್ಕೊಂಡು ಎಲ್ಲರೂ ಪರಿಚಯ. ನಿಮ್ಮ ಸಂಘಟನೆ ಒಪ್ಪು, ನಮ್ಮ ಪೇಪರು, ಪೊಲೀಸು, ರೌಡಿಸಮ್ ಎಲ್ಲರೂ ಗೊತ್ತು. ಯಾರು ಗೊತ್ತಿಲ್ಲ ಅಂತ ಗೊತ್ತಿಲ್ಲ. ಹೇಳಿ ಆಯ್ತು. ಏನು ಮಾಡ್ಬೇಕು ನಾವು? ಇಲ್ಲಪ್ಪ, ಏನು ನಿಮಗೆ ನನಗೆ
ಒಬ್ಬೊಬ್ಬರು ಬರ್ತಾರೆ, ಅವರು ಬುದ್ಧಿವಂತರಿರ್ತಾರೆ, ಒಬ್ಬರು ಪ್ರೀತಿಗೆ ಬಂದಿರ್ತಾರೆ. ನಿಮ್ಮ ಕಡೆ ಬುದ್ಧಿವಂತರಲ್ಲ, ನಿಮ್ಮ ವಯಸ್ಸಿನಲ್ಲಿ ಎಕ್ಸ್ಪೀರಿಯನ್ಸಲ್ಲಿ ನಿಮ್ಮ ಬುದ್ಧಿವಂತರು ನಾವು. ಏನು ಹೇಳೋಣ, ಅವರು ನಿಮಗೆ ಹೇಳಿ ಕೇಳ್ತವ್ರೆ. ನನಗೇನು ಅಂತ ಗೊತ್ತಿಲ್ಲ. ಅಯ್ಯೋ ನೀವು ಗೊತ್ತಿಲ್ಲ. ನಾನು ಹೇಳೋ ಗಂಟೆ ಕೇಳ್ದೆ, ನಾನು ಹೇಳಿದ್ನಲ್ಲ, ನನ್ನ ಮಾತಲ್ಲೇ ಅರ್ಥ ಆಗಿರ್ತದೆ. ನಿಮ್ಮ ಸಪೋರ್ಟ್ ನಮಗೆ ಬೇಕು ವೀಕ್ಷಕರೇ. ದಯವಿಟ್ಟು ಈಗಲೇ ನ್ಯೂಸ್ 21 ಕನ್ನಡವನ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.